ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನಕಿ, ಜಾನಕಿ. ಸರೋಜಮ್ಮ, ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಅದೆಲ್ಲ ಏನು ಬೇಡ, ಒಂದು ಲೋಟ ಸಕ್ಕರೆ ಇದ್ರೆ ಕೊಡ್ತೀಯಾ? ಅಷ್ಟೇ ತಾನೇ, ತಗೊಂಡ್ ಬರ್ತೀನಿ. ತಗೊಳ್ಳಿ. ಏನಾದರೂ ಹೇಳಬೇಕಾಗಿತ್ತಾ? ಹೇಳ್ಬೇಕಿತ್ತು, ಆದರೆ ಹೇಳಿದ್ರೆ ನೀವು ತಪ್ಪು ತಿಳ್ಕೊತೀರಾ ಅಂತ ಭಯ. ಅದರಲ್ಲೇನಿದೆ, ಹೇಳಿ, ಪರವಾಗಿಲ್ಲ. ಇತ್ತೀಚೆಗೆ ನಿಮ್ಮ ದಿವ್ಯ ತುಂಬ ಬದಲಾಗಿದ್ದಾಳೆ ಅಲ್ವಾ? ಅದೇನೋ ವಿಚಿತ್ರವಾಗಿ ಬಟ್ಟೆ ಹಾಕ್ತಾಳೆ. ಮದುವೆ ಆಗಿದೆ ಅನ್ನೋದನ್ನು ಮರೆತು ರಾತ್ರಿ ಯಾರ ಜೊತೆನೋ ಬರ್ತಾಳೆ. ಏರಿಯಾ ಜನಗಳ ಬಾಯಿಗೆ ವಿಷಯ ಬಿದ್ದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಜಾನಕಮ್ಮ. ನಾನೇನು ಹೆಚ್ಚಿಗೆ ಹೇಳೋದು ಬೇಡ, ಯಾವುದಕ್ಕೂ ಅವಳನ್ನ ಕಂಟ್ರೋಲ್ ಮಾಡಿ. ವಿಷಯಗಳು ಕೈ ತಪ್ಪಿ ಹೋದರೆ ಆಮೇಲೆ ಪ್ರಯೋಜನ ಇಲ್ಲ. ಏನತ್ತ ಇದೆಲ್ಲ? ಈ ದಿವ್ಯಾನಿಂದ ಇನ್ನೂ ಏನೇನು ಮಾತು ಕೇಳಬೇಕೋ ಗೊತ್ತಿಲ್ಲ ಜಾನಕಿ. ಮರ್ಯಾದೆಗೆ ಹೆದರ್ಕೊಂಡು ಬದುಕಿದ ಜನ ನಾವು. ಈಗ ಇವಳಿಂದ ಬೀದಿಲಿ ಬೆತ್ತಲೆ ಮಾಡಿ ನಿಲ್ಲಿಸ್ತಾರೆ ಅಷ್ಟೇ. ಇಲ್ಲ ಅತ್ತೆ, ಇದನ್ನ ಹೀಗೆ ಮುಂದುವರೆಯಕ್ಕೆ ಬಿಡಬಾರ್ದು. ಇವತ್ತು ಅವಳು ಬರಲಿ, ಸರಿಯಾಗಿ ಹೋಗ್ದು ಬುದ್ಧಿ ಹೇಳ್ತೀನಿ. ಇತ್ತೀಚೆಗೆ ನಿಮ್ಮ ದಿವ್ಯ ತುಂಬ ಬದಲಾಗಿದ್ದಾಳೆ ಅಲ್ವಾ? ಮದುವೆ ಆಗಿದೆ ಅನ್ನೋದನ್ನು ಮರೆತು ರಾತ್ರಿ ಯಾರ ಜೊತೆನೋ ಬರ್ತಾಳೆ. ಅತ್ತೆ ಅತ್ತೆ, ಯಾಕಿಬ್ರು ಒಂಥರ ಇದ್ದೀರಾ? ಹುಷಾರಾಗಿದ್ದೀರಾ ತಾನೇ? ಹುಷಾರಾಗೇ ಇದ್ದೀವಪ್ಪ, ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಈಗ ಮನ್ಸಿಗೆ ನೆಮ್ಮದಿ ಇಲ್ಲದೆ ಇರೋವಂಥದ್ದು ಏನಾಯ್ತು? ನೀವು ಕೇಳಿದ್ರೆ ನಿಮಗೂ ಬೇಜಾರಾಗುತ್ತೆ. ಬೇಡ ಬಿಡಿ. ಏನಾಯ್ತು ಸರಿಯಾಗಿ ಹೇಳಿ. ಇವತ್ತು ಪಕ್ಕದ ಮನೆ ಸರೋಜಮ್ಮ ಬಂದಿದ್ರು. ದಿವ್ಯನ ಬಗ್ಗೆ ಏನೇನೆಲ್ಲ ಹೇಳಿದ್ರು ಗೊತ್ತಾ? ಅವಳಿಗೆ ಯಾವ್ಯಾವ ಥರದ್ದು ಬಟ್ಟೆ ಹಾಕೋತಾಳಂತೆ, ರಾತ್ರಿ ಯಾರ ಜೊತೆಗೋ ಮನೆಗೆ ಬರ್ತಾಳಂತೆ. ಇದ್ರ ಬಗ್ಗೆ ಏರಿಯಾದಲ್ಲೆಲ್ಲ ಮಾತಾಡ್ಕೊಳ್ತಿದ್ದಾರಂತೆ. ಇಷ್ಟು ವರ್ಷ ಎಷ್ಟು ಮರ್ಯಾದೆಯಿಂದ ಬದುಕಿದ್ವಿ ನಾವು. ಇವಳಿಂದಾಗಿ ನಾವಿನ್ನು ಏನೇನು ಅನುಭವಿಸ್ಬೇಕು. ಅಮ್ಮ, ಏನಾಯ್ತು? ಯಾಕೆ ಕಣ್ಣೀರು? ಯಾಕೆ ಕಣ್ಣೀರು ಅಂತ ಕೇಳ್ತಿದೀಯ? ನಮ್ಮ ಮನೆ ಮಾನ ಮರ್ಯಾದೆನ ಬೀದಿಲಿ ಹರಾಜಾಗ್ತಿದೀಯ. ಯಾಕೆ ಕಣ್ಣೀರು ಅಂತ ಕೇಳ್ತಾಳೆ. ಅಮ್ಮ, ನನಗೆ ಭಯಕ್ಕೆ ನೆಪ ಹುಡುಕ್ಬೇಡ. ಇವಾಗ ನಾನು ಏನು ಮಾಡಿದೆ ಅಂತ ಹೊಸ ಡ್ರಾಮಾ ಶುರು ಮಾಡಿದ್ಯಾ? ಇವತ್ತು ಪಕ್ಕದ ಮನೆ ಸರೋಜಮ್ಮ ಬಂದು ನಿನ್ನ ಗುಣಗಾನ ಮಾಡಿದ್ರು. ಅವರೇನೋ ನಮಗೆ ಬೇಕಾದವರು,
ಒಳ್ಳೆ ರೀತಿಲಿ ಹೇಳಿದರು. ಇಡೀ ಏರಿಯಾ ಇದ್ರ ಬಗ್ಗೆ ಮಾತಾಡಿದ್ರೆ ನಮ್ಮ ಮಾನ ಮರ್ಯಾದೆ ಏನೇ ಆಗಬೇಕು. ಏನಂತ ಅವಳು? ಮರ್ಯಾದೆ ಕೊಟ್ಟು ಮಾತಾಡೋ ದಿವ್ಯಾ. ಅವರು ನಿನ್ನ ಬಟ್ಟೆ ಬಗ್ಗೆ, ರಾತ್ರಿ ಯಾರ ಜೊತೆನೋ ಮನೆಗೆ ಬರೋದು ಎಲ್ಲ ನೋಡಿದ್ದಾರೆ. ಅನ್ಕೊಂಡೆ ಸದ್ಯದಲ್ಲೇ ಈ ರೀತಿ ಏನಾದರೂ ಒಂದಾಗುತ್ತೆ ಅಂತ ಅನ್ಕೊಂಡೆ. ಹಾಗೆ ಆಯ್ತು. ಯಾರಾದ್ರೂ ಏರಿಯಲ್ಲಿ ಉದ್ಧಾರ ಆಗ್ತಿದ್ದಾರೆ ಅಂದ್ರೆ ಮುಗ್ದೋಯ್ತು. ಹೊಟ್ಟೆ ಹೊರ್ಕೊಂಡು ಸಾಯ್ತಾರೆ. ನಾವು ಒಂದು ಸಿಸ್ಟಮಲ್ಲಿ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಅದಕ್ಕೆ ರೆಸ್ಪೆಕ್ಟ್ ಮಾಡೋದು ನಮ್ಮ ಕರ್ತವ್ಯ. ಹೀಗೆ ಯಾರ್ಯಾರ್ದೋ ಬಾಯಿಗೆ ಆಹಾರ ಆಗೋದಲ್ಲ. ಆ ಸಿಸ್ಟಮ್ಗೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದಮೇಲೆ ಬೆಂಕಿ ಬಿತ್ತು ನಿಮ್ಮ ಸಿಸ್ಟಮ್ಗೆ. ನೋಡು, ನನಗೆ ಹೇಗೆ ಬೇಕೋ ಹಾಗೆ ಬದುಕೋದು. ಯಾರೋ ಏನೋ ಅಂತಾರೆ ಅಂತ ಹೆದರ್ಕೊಂಡು ಬದುಕತ್ ನನ್ನ ಕೈಲಾಗಲ್ಲ. ಇಂಥ ಚಿಲ್ಲರೆ ವಿಷಯನ ನನ್ನ ಹತ್ರ ತರಬೇಡಿ. ಎಷ್ಟೇ ಕೊಬ್ಬು ನಿನಗೆ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಾ ನೀನು. ಅಳಿಂದ್ರೆ ಅಲ್ಲಿ ಮಲಗಿಸಿ. ಹಾಂ, ದಿವ್ಯಾ ದಿವ್ಯಾ ದಿವ್ಯಾ, ಅತ್ತೆ ನೀರು ತಗೊಂಬನ್ನಿ ಬೇಗ. ದಿವ್ಯಾ ದಿವ್ಯಾ. ಇದು ಯಾವ ಹೊಸ ನಾಟಕನೋ ಏನೋ. ಇಲ್ಲ ಅಜ್ಜಿ, ದಿವ್ಯಾ ಆರೋಗ್ಯದ ವಿಚಾರದಲ್ಲಿ ಆ ಥರ ಮಾಡೋಳಲ್ಲ. ಅಯ್ಯೋ ಬಾಲ, ಇದು ನಿನಗೆಲ್ಲ ಹೊಸ್ತು ಅಷ್ಟೇ. ಅವಳ ನಾನು ಹುಡ್ದಾಗಿಂದ ನೋಡ್ತಾ ಇದ್ದೀನಿ. ಆಗ್ಲಿದ್ಲು ಹೀಗೆಪ್ಪ, ದಿನಕ್ಕೊಂದು ನಾಟಕ. ಬಾಲ, ದಿವ್ಯಾ ದಿವ್ಯಾ ದಿವ್ಯಾ. ಅಳಿಂದ್ರೆ ಪಕ್ಕದ ಮನೇಲಿ ಸರೋಜಮ್ಮ ಇದಾರಲ್ಲ, ಅವ್ರನ್ನ ಕರ್ಕೊಂಡು ಬನ್ನಿ. ಅವ್ರು ಇಂಥದಕ್ಕೆಲ್ಲ ಔಷಧಿ ಕೊಡ್ತಾರೆ. ಹಾಂ, ದಿವ್ಯಾ ದಿವ್ಯಾ ಹೇಳೆ. ಅಯ್ಯೋ ದಿವ್ಯಾ ದಿವ್ಯಾ. ಅತ್ತೆ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಏನಾಗಿದೆ ಅತ್ತೆ ಇವಳಿಗೆ? ಏನಾಗಿರುತ್ತೆ? ಏನಾಗಬೇಕೋ ಅದೇ ಆಗಿರುತ್ತೆ. ನೀನ್ಯಾಕೆ ಟೆನ್ಷನ್ ಮಾಡ್ಕೋತೀಯ? ಸರೋಜಮ್ಮ ಬರ್ತಾಳಲ್ಲ, ಅವಳೇ ನೋಡ್ತಾಳೆ ಇರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.